ಅರೆ ಒಂದ್ ಒಳ್ಳೆ ವಯಸ್ಸಿನಾಗ ಬೇಸಿಲ್ಲ ನೀವು ಈ ಮುದುಕರಿಂದ ಬೇಸಿಗಿರಿ. ನಾನು ಕಿನ್ನಾರ ಮಾಡೋ ಮುಂದ ಲಾರಿಗ ಹೊಸಪೆಟ್ಟಿ ಕೆಬಿಟಿ ಕಂಪನಿಗೆ ಇದ್ನ. ಒಂದು ತಿಂಗಳಿಗೆ 750 ರೂಪಾಯಿ ಕೊಡೋರು. ತಿಂಗಳಿಗೆ 250 ರೂಪಾಯಿ ಕೊಡೋರು. 5 ರೂಪಾಯಿ ಉಣ್ಣ ಕೊಡೋರು ಒಂದ್ ದಿನಕ್ಕೆ. ತಿರುಗಿ ಇತ್ತೀಚೆಗೆ ಹಂಗ ಮತ್ತೆ ಡ್ರೈವರ್ ಆದ್ಮ್ಯಾಗ ಆಮೇಲೆ 700 ಕೊಡೋರು ತಿಂಗಳಿಗೆ. ಆಮೇಲೆ 800 ಆತು, 3000 ಆತು, ಆಮೇಲೆ 20,000 ಆತು ಸಂಬಳ. 25 ಬಿಟ್ಬಿಟ್ರಿ. 25 ಬಾಡ ಇರೋ ಕೆಲಸ ಅಂತಂದ್ರೆ ಈಗ 20 ಸಿಗುತ್ತಾ ಇದ್ರಾಗ ತಿಂಗಳಿಗೆ? ತಿಂಗಳಿಗೆ 20 ಬೇಡ ಸರ್, ನನಗೆ 10 ಸಿಗಲಿಲ್ಲ. ಕರಿಬೇವು ಸರ್? ಕರಿಬೇವು ಐತಿ. ಕರಿಬೇವು ಹಾಲಿ ಅದು 12 ತಿಂಗಳು ಸರ್. ನಮ್ಮ ಹಿಟ್ಟಿಂಗ್ ಗಿರಣಿ ಇದ್ದಂಗೆ. ಹಿಟ್ಟಿಂಗ್ ಗಿರಣಿ ಸರ್? ಎನಿ ಟೈಮ್ ಸಿಗುತ್ತೆ ಸರ್? ಎನಿ ಟೈಮ್ 5 kg ಒಯ್ಬೇಕಂದ್ರೆ 5 kg ರೊಕ್ಕ ಬರ್ತೈತಿ. 5 kg ನಿಮ್ಮೆ ನೋಡ್ರಿ, 1 ರೂಪಾಯಿ ಹೋಗತ್ರಿ, 3 ರೂಪಾಯಿ ಹೋಗತ್ರಿ. ಆ ಟೈಮ್ ಬಂದ್ರೆ 10 ರೂಪಾಯಿ ಒಂದು ಹೋಗತ್ರಿ. 10 ರೂಪಾಯಿ ಒಂದು ಬ್ಯಾಸಿ ಬಂದ್ರೆ 10 ರೂಪಾಯಿ ಒಂದು ಹೋಗತ್ರಿ. ಇದು ಸಪಾಟ್ರಿ 18 ರೂಪಾಯಿ kg ಒಯ್ತಾರ. 18 ರೂಪಾಯಿ kg? 18 ರೂಪಾಯಿ 1 kg ಅವ್ರ ಹಾಕೊಂಡು ಹೋಗ್ತಾರೆ, ನಾವೇನು ಹರಿಯಲ್ರಿ. ಎಷ್ಟು kg ಸಿಕ್ಕಿರ್ಬೋದ್ರಿ ಸರ್? ಈಗ ಅದೇ ಇವ ನೋಡ್ರಿ, ಈಗ 15 ದಿನಕ್ಕೆ ಒಂದು 50 kg ಒಯ್ತಾರ. 15 ದಿನಕ್ಕೆ 50 kg ರೀ? 50 kg ಅಂತದೊಂದು 4 ತಿಂಗಳು ಒಯ್ತಾರೆ. ಒಂದು ಗಿಡ ಎಷ್ಟು kg ಬಿಡ್ಬೋದು ಸರ್? ಅದು ಕ್ವಿಂಟಾಲು ಬರ್ಬೋದ್ರಿ, 2 ಕ್ವಿಂಟಾಲು ಬರ್ಬೋದು. ಅದು ಹೇಳಕ್ಕಾಗಲ್ಲ ಸರ್. ಟೇಂಕ್ ಹೆಂಗೆ ಮಾರಿದ್ರಿ? ನಮ್ಮಲ್ಲಿ ಅವ್ರ ಹರ್ಕೊಂಡು ಹೋಗ್ತಾರೆ 15 ರೂಪಾಯಿ ಒಂದು. ಹಂಗಲ್ರಿ, ಅವ್ರ ಬರ್ತಾರ, ಅವ್ರ ಕಳಿಸ್ಬಿಡ್ತಾರೆ, ಗಾಡಿಗೆ ಹಾಕ್ಯಂತಾರ. ನಾವೇನು ಮುಟ್ಟಲ್ರಿ, ನಾವು ರೊಕ್ಕ ಎಣಿಸಿ ಅಂದ್ರೆ ರೊಕ್ಕ ಎಣಿಸಿ ಅನ್ನೋದಷ್ಟೇ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿದ್ದೀನಿ. ಇವರು ಒಬ್ಬರು ಡ್ರೈವರ್ ಅವ್ರು, ಅಂದ್ರೆ ಲಾರಿ ಓಡಿಸುವಂಥ ಡ್ರೈವರ್. ಅವ್ರ ಕನಸು ಏನಾಗಿತ್ತಪ್ಪ ಅಂತಂದ್ರೆ, ನಾನು ಈ ಎಲ್ಲ ರಾತ್ರಿ ಎಲ್ಲ ಅಥವಾ ಹಗಲೆಲ್ಲ ಬಿಸಿಲಾಗೆಲ್ಲ ನಾನು ಗಾಡಿ ಓಡಿಸಿದಾಗ ಒಂದು ನೆರಳು ಜಾಗದಾಗ ನಾನು ಇರಬೇಕು, ಕೂಡಬೇಕು ಅಂತಂದಾಗ ಅವರು ಒಂದು ಕಾನ್ಸೆಪ್ಟ್ ಏನಂದ್ರೆ, ಎಲ್ಲೋ ಒಂದು ತಾಡ್ದಾಗ ಕುಂತು ಗಾಡಿ ನಿಲ್ಲಿಸಿ ಕ್ಲೀನ್ ಮಾಡ್ಕೊಂಡು ಹೋದಂಥ ಒಬ್ಬರು ಡ್ರೈವರ್. ಅದೇ ಕನಸನ್ನು ಹೊತ್ಕೊಂಡು, ಬೇಡ ನಾ ಎಲ್ಲೆಲ್ಲಿ ಬೇಡ, ಇವತ್ತು ನಂದ ಒಂದು 30 ಗುಂಟೆ ಹೊಲದಲ್ಲಿ ನಾವು ಏನು ಮಾಡ್ಬೋದು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಅವರು ತಮ್ಮಲ್ಲಿ ಸುತ್ತಲಿ ನೋಡ್ಬೋದು. ನಿಮಗೆ ತೆಂಗಿನ ಮರ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು, ಮತ್ತು ಕರಿಬೇವು ಆಗಿರ್ಬೋದು, ಈ ಸದ್ಯ ಎಲ್ಲ ಫಸಲು ಕೊಡೋಕತ್ತೈತಿ. ಅವರು ಯಾವ ಥರ ಈಗ ಅದನ್ನು ಖುಷಿ ಪಡ್ತಾರೆ, ಮತ್ತು ಅವರು ಯಾವ ಥರ ಇದನ್ನು ಪ್ಲಾನ್ ಮಾಡಿದ್ರು ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಅಣ್ಣಾರ, ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ? ಸರ್, ನಮ್ಮದು ಕನೋಳಿ ಸುರೇಶ್ ಅಂತ. ಹಾಂ ಸರ್. ಊರು ಸರ್? ಹಿರೇಹಡಗಲಿ ಗ್ರಾಮ. ಹಿರೇಹಡಗಲಿ ಸರ್? ಹೌದು ಸರ್. ಸರ್, ನೀವು KSRTC ಡ್ರೈವರ್? ಸರ್, ಅದಕ್ಕೆ ಹೋಗಿ ಒಂದು 3 ವರ್ಷ ಬಂದೆ. ಹಾಂ. ಲಾರಿಗೆ ಹೋದೆ. ಹಾಂ. ಈಗ ನಾವೇನೋ ಒಂದು ಎಕರೆ. 1 ಎಕರೆದಲ್ಲಿ ಸರ್ ಎಷ್ಟು ಬೆಳೆ ಅದಾರೆ ಸರ್? ಸಪೋಟ ಐತಿ. ಹಾಂ ಸರ್. ನಂದಿ ಗಿಡ ಐತಿ, ಮಾವಿನ ಗಿಡ ಐತಿ. ಹಾಂ ಸರ್. ಆಮೇಲೆ ಕರಿಬೇವು ಐತಿ. ಹಾಂ ಸರ್. ತೆಂಗಿನ ಗಿಡ ಐತಿ. ಹಾಂ ಸರ್. ಇದು ಇವನ್ನೆಲ್ಲ ಮಾಡ್ದವ ಸರ್. ಇದು ಕಾನ್ಸೆಪ್ಟ್ ಹೆಂಗೆ ಬಂತು ಸರ್? ನಾವೆಲ್ಲೋ ಬಿಸಿಲು ಹೊತ್ತಿನಾಗ ಹೋಗ್ತಿದ್ವಿ ಲಾರಿಗೆ. ಇನ್ನೊಬ್ರು ತೋಟ ತರಿಪ್ ಕುಂತು ರೆಸ್ಟ್ ಅಂತಿದ್ವಿ ನಾವು. ನಮ್ದು ರೋಡಿ ಪಾಸ್ ಐತಿ, ನಾವ್ ಯಾಕೆ ಮಾಡ್ಬಾರ್ದು? ನಮ್ಮ ಡ್ರೈವರ್ಸ್ ಎಲ್ಲ ಬರಲಿ ಇರಲಿ ನನ್ನ ತೋಟದಾಗ ಒಂದು 10 ನಿಮಿಷ ಕೂತು ಇಲ್ಲಿ. ಅದೇ ಕಾನ್ಸೆಪ್ಟ್ ಇವತ್ತು ಅದ ರೀ. ಯಾರು ಬಂದು ಒಂದು 10 ನಿಮಿಷ ಕುಂತ್ರಿ, ಏನಪ್ಪ ತಣ್ಣಗೈತಲ್ಲ ಅನ್ಬೇಕಲ್ಲ. ಸರ್, ಸಸಿಗಳನ್ನ ಹೆಂಗೆ ಆಯ್ಕೆ ಮಾಡ್ಕೊಂಬಂದ್ರು? ಒಂದೊಂದು ತಂದ್ರು ಅಥವಾ ಇದು ಮಾಡ್ಕೊಂಡು? ಫಸ್ಟ್ಗೆ ನಿಂಬೆ ಗಿಡ ಹಚ್ಕೊಂಡ್ವಿ. ಹ್ಞೂ ಸರ್. ಪ್ಯಾರ್ಲ ಹಚ್ಚಿದ್ವಿ, ಪ್ಯಾರ್ಲ ಕೆಡ್ಸಿದ್ವಿ ರೀ ನಾವು. ಹ್ಞೂ ಸರ್. ಪ್ಯಾರ್ಲದು ಹುಳ ಭಾಳ ಬರ್ಕತ್ರೆ. ಹ್ಞೂ ಸರ್. ಅದನ್ನೆಲ್ಲ ಕೆಡ್ಸಿದ್ವಿ. ಹಾಂ ಸರ್. ನಿಂಬೆ ಗಿಡ ಒಂದು ಮತ್ತೆ ತಂದು ಹಚ್ಚಿದ್ವಿ. ಹ್ಞೂ ಸರ್. ನಿಂಬೆ ಗಿಡ ಹಚ್ಚಿ ಆಮೇಲೆ ಹಿಂದೆಲ್ಲ ಮತ್ತೆ ತೆಂಗಿನ ಗಿಡ ಕುಂದಿರ್ಸಿದ್ವಿ. ಹ್ಞೂ ಸರ್. ತೆಂಗಿನ ಗಿಡ ಹಾಲ್ಸು ಕುಂದಿರ್ಸೇವಿ, ನೀರ್ಲು ಗುಡ ಕುಂದಿರ್ಸೇವಿ. ಎಷ್ಟೆಷ್ಟು ನೀರ್ಲು ಸರ್? ಎಷ್ಟೆಷ್ಟು ಅಲ್ಲ ಸರ್? 10 ಹಾಲ್ಸ್ ಅದಾವು. ಹ್ಞೂ ಸರ್. ಒಂದು 10 ನೀರ್ಲು ಗಿಡ ಅದಾವು. ಹ್ಞೂ ಸರ್. ಒಂದು 150 ನಿಂಬೆ ಗಿಡ ಅದಾವು. ಹ್ಞೂ ಸರ್. 60 ತೆಂಗಿನ ಗಿಡ ಕುಂತೈತಿ. 60 ತೆಂಗಿನ ಗಿಡ 1 ಎಕರೆದಾಗ ಸರ್? 1 ಎಕರೆದಾಗ ಒಂದು 30 ಇವು ಅದಾವ ರೀ, ಸಪೋಟ ಐತಿ. ಸರ್, ಈಗ ಇಳುವರಿ ಎಲ್ಲರೂ ಕೇಳೋದು ಅದನ್ನ? ಇಳುವರಿ ಸರ್, ನನ್ನ ಜೀವನಕ್ಕೂ ಅದಕ್ಕೂ ಕರೆಕ್ಟ್ ಐತಿ. ಯಾರು ನನಗೆ ಕೈ ಒಟ್ಟು ಕೇಳಕ್ಕಲ್ಲ. ನನ್ನ ಖರ್ಚಿಗೆ ಅದಕ್ಕೆ ಸಾಕು ನಮಗೆ. ಈಗ ನಾವು ಒಂದು 30 ಎಕರೆ ಮಾಡಿ ಆಳುಗಳಿಗೆ, ಟ್ಯಾಕ್ರಿಯರಿಗೆ ದುಡ್ಡು ಕೊಡ್ಬೇಕು. ನಾವು ಇದ್ರಾಗೆ ಪಿಚ್ಚಡಲ್ಲ, ಸಾಕಲ್ಲ. ಈ ಸಿಗದೆ ಯಾವ ಸಿಗುತ್ತೆ ಸರ್ ನಿಮಗೆ? ಸಿಕ್ಕರೆ ನಿಂಬು ಗಿಡ ಬರ್ತೈತಿ. ನಿಂಬೆ ಸರ್? ಹಾಂ, ನಿಂಬು ಇಲ್ಲ ಐತಿ ಸರ್. ಹಾಂ ಸರ್, ಇಲ್ಲೇ ಇದೆ ಸರ್. ನಿಂಬು ಐತಿ. ಹಾಂ. ಸಪೋಟ ಬಂದ ಸರ್? ಸಪೋಟ ಬಂದೈತೆ ಸರ್, ಸಪೋಟ ಹೋಯ್ತಾರೆ. ಕರಿಬೇವು ಸರ್? ಕರಿಬೇವು ಐತಿ. ಕರಿಬೇವು ಹಾಲಿ ಅದು 12 ತಿಂಗಳು ಸರ್. ನಮ್ಮ ಹಿಟ್ಟಿಂಗ್ ಗಿರಣಿ ಇದ್ದಂಗೆ. ಹಿಟ್ಟಿಂಗ್ ಗಿರಣಿ ಸರ್? ಎನಿ ಟೈಮ್ ಸಿಗುತ್ತೆ ಸರ್? ಎನಿ ಟೈಮ್ 5 kg ಒಯ್ಬೇಕಂದ್ರೆ 5 kg ರೊಕ್ಕ ಬರ್ತೈತಿ. 5 kg ಸರ್. ಸರ್, ಹೆಂಗೆ ಮಾರಾಟ ಮಾಡ್ತಾರೆ? ಇದು ನೋಡ್ರಿ, 20 ರೂಪಾಯಿದ ಹಿಡಿದು 60 ಅಲ್ಲಿ 80 ಮಟ್ಟ ಬರ್ತೈತಿ ಒಂದು ಟೈಮ್ನಾಗ. ಈಗ ಆಲ್ರೆಡಿ 50 ರೂಪಾಯಿ ಐತ್ರಿ.
50 ರೂಪಾಯಿದಂಗೆ ಮಾರಾಟ ಮಾಡಕತ್ತೀರಿ. ಹೌದೌದು. ಅಂದ್ರೆ ಒಂದು ವಾರಕ್ಕೆ ಸರ್ ಅಥವಾ 15 ತಿಂಗಳಿಗೆ? ವಾರ 15 ದಿನ ಡೈಲಿ ಬಂದ್ರೆ ಡೈಲಿ ಕೊಡ್ತೇವೆ ಕಟ್ ಮಾಡಿ. ಒಟ್ಟು ಆರ್ಡ್ರ್ ಯಾರು ಬಂದು ಹೇಳಿದ್ರೆ ನಿಮ್ಮಂತಾರ ಹಾಂ ಒಂದು 5 kg ಬೇಕಪ್ಪ ಅಂದ್ರೆ ಸೀದಾ ಹೋಗಿ ಅವ್ರಿಗೆ ಮನೆಗೆ ತಲುಪಿಸ್ತೇವೆ. ಹಾಂ ಸರ್ ತೆಂಗಿನಕಾಯಿ ಹಿಡ್ಕೊಂಡ್ರಿ, ಲಿಂಬೆ ಹಿಡ್ಕೊಂಡ್ರಿ, ಈಗ ಒಂದು ಲಿಂಬೆಹಣ್ಣು ಹೆಂಗೆ ಕೊಡ್ತೀರಿ? ನಿಂಬೆ ನೋಡ್ರಿ ಇದು 1 ರೂಪಾಯಿ ಹೋಗತ್ತೆ, 3 ರೂಪಾಯಿ ಹೋಗತ್ರಿ. ಹಾಂ ಆ ಟೈಮ್ ಬಂದ್ರೆ 10 ರೂಪಾಯಿ ಒಂದು ಹೋಗತ್ರಿ. 10 ರೂಪಾಯಿ ಒಂದನ್ನು ಮಾರ್ತೀರಿ. ಬ್ಯಾಸಿಗೆ ಬಂದ್ರೆ 10 ರೂಪಾಯಿ ಒಂದು ಹೋಗತ್ತೆ. ಹೇಳಕ್ಕಾಗಲ್ಲ ಅದು ನಮ್ಮ ಅದೃಷ್ಟ. ಹಾಂ ಸರ್ ಈಗ ತೆಂಗಿನಕಾಯಿ ಮಾರಾಟ ಇದು ಸಪಾಟ್ರಿ 18 ರೂಪಾಯಿ ಕೆಜಿ ಹೋಯ್ತಾರ. 18 ರೂಪಾಯಿ ಕೆಜಿ? 18 ರೂಪಾಯಿ 1 kg ಅವ್ರು ಹರ್ಕೊಂಡು ಹೋಗ್ತಾರೆ, ನಾವೇನು ಹರಿಯಲ್ರಿ. ಎಷ್ಟು ಕೆಜಿ ಸಿಕ್ಕಿರ್ಬೋದು ರೀ ಸರ್? ಈಗ ಅದೇ ಇವ ನೋಡ್ರಿ, ಈಗ 15 ದಿನಕ್ಕೆ ಒಂದು 50 kg ಹೋಯ್ತಾರ. 15 ದಿನಕ್ಕೆ 50 ಕೆಜಿ ರೀ? 50 kg ಅಂಥದ್ದೊಂದು 4 ತಿಂಗಳು ಹೋಯ್ತಾರೆ. ಒಂದು ಗಿಡ ಎಷ್ಟು ಕೆಜಿ ಬಿಡ್ಬೋದು ಸರ್? ಅದು ಕ್ವಿಂಟಾಲು ಬರ್ಬೋದು ರೀ, 2 ಕ್ವಿಂಟಾಲು ಬರ್ಬೋದು. ಅದು ಹೇಳಕ್ಕಾಗಲ್ಲ, ನಮ್ಮ ಅದೃಷ್ಟ. ಒಳ್ಳೆ 1 ಕ್ವಿಂಟಲ್ ಮೇಲೆ ಬರುತ್ತೆ ಸರ್? ಹಾಂ ಬರ್ತೈತೆ, 1 ಗಿಡ ಅಂತ 1 ಕ್ವಿಂಟಲ್ ಬರ್ತೈತೆ ನೋಡ್ರಿ ಎಲ್ಲ ಮೇಲೆ ಬರ್ತೈತೆ. ಸರ್ ಹಂಗಂದ್ರೆ ಈಗ ಒಂದೇ ಕ್ರಾಪ್ ಮಾಡಿದ್ರೆ ಲಾಸ್. ನೀವು ಹೇಳಿದಂಗೆ ಈಗ ಕರಿಬೇವು ಕೈ ಕೊಡ್ತಾರೆ ಇವತ್ತು ಅದಕ್ಕೆ ಅದಕ್ಕೆ ರೋಗ ಬಂತ ಆ ಗಿಡಕ್ಕೆ ಹೋದ್ರೆ ನಿಂಬೆ ಗಿಡ ಬರ್ತೈತಿ. ನಿಂಬೆ ಗಿಡ ಪೇಲತ್ತೆ, ತೆಂಗಿನಕಾಯಿ ಬರ್ತೈತಿ. ಹೌದ್ರಿ ಸರ್. ತೆಂಗಿನಕಾಯಿ ಹೆಂಗೆ ಮಾರಿದ್ರಿ ಈಗ? ನಮ್ಮಲ್ಲಿ ಅವ್ರ ಹರ್ಕೊಂಡು ಹೋಗ್ತಾರೆ 15 ರೂಪಾಯಿ ಒಂದು. 15 ಹರಿಯಂಗಲ್ರಿ, ಅವ್ರ ಬರ್ತಾರ ಅವ್ರ ಕಳಿಸ್ಬಿಡ್ತಾರೆ. ಗಾಡಿಗೆ ಹಾಕ್ಯಂತಾರ, ನಾವೇನು ಮುಟ್ಟಲ್ರಿ. ನಾವು ರೊಕ್ಕ ಎಣಿಸಿಗೆ ಅಂದ್ರೆ ರೊಕ್ಕ ಎಣಿಸಿ ಅನ್ನೋದು ಅಷ್ಟೇ. ಅದು ಕಾಯಿ ಇಳಿದು ಎಣಿಸಿರ್ತೀರಿ, ಹೌದೌದು. ಆ ಕಾಯಿ ಲೆಕ್ಕ ಕೊಟ್ಟು ಹೋಗ್ಬಿಡ್ತಾರೆ. 15 ರೂಪಾಯಿ 15 ರೂಪಾಯಿ ಒಂದು ಅವ್ರ ಹೋಯ್ತಾರೆ. ಇದು ನೋಡಿದ್ರೆ 18 ರೂಪಾಯಿ ಕೆಜಿ. 15 ರೂಪಾಯಿ 1 ಕೆಜಿ. ಒಂದು ಇದ್ರ ನಿಂಬೆಹಣ್ಣು 2 ರೂಪಾಯಿ ಒಂದು, 3 ರೂಪಾಯಿ ಒಂದು, ಒಂದು 20 ರಿಂದ 30 ರೂಪಾಯಿ ಕೆಜಿ. ಹಿಂಗೆ ಕರಿಬೇವು ಒಂಥರ ನೀವು ATM ಏನಲ್ರಿ, ನಮ್ಮ ಖರ್ಚಿಗೆ ನಾವು ಯಾರನ್ನ ಹೋಗಿ ಕೇಳೋದು ಅವಶ್ಯಕತೆ ಇಲ್ಲ. ನನ್ನ ಆಳಿಗೆ ನನಗೆ ಮನೆ ಖರ್ಚು ಆರಾಮ್ ನಡೀತೈತೆ. ಸರ್ ಈಗ ನೀವು KSRTC ಇದ್ದಾಗ ವಯಸ್ಸಿತ್ತು, ದುಡಿದ್ರಿ. ಅವಾಗಿನ ಪೇಮೆಂಟ್ಗೆ ಈಗಿನ ಪೇಮೆಂಟ್ಗೆ ಈಗ ಬೆಸ್ಟ್ ಅನ್ಸುತ್ತೆ. ಅರೇ ಒಂದು ಒಳ್ಳೆ ವಯಸ್ಸಿನಾಗ ಬೇಸಿಲ್ಲ ನೀವು, ಇಲ್ಲ ರೀ, ಈ ಮುದುಕರಿಂದ ಬೇಸಿಗಿರಿ. ನಾನು ಕಿನ್ನಾರ ಮಾಡೋ ಮುಂದೆ ಲಾರಿಗ ಹೊಸಪೇಟೆ KBT ಕಂಪ್ನಿಗೆ ಇದ್ದು ನಾನು. ಹಾಂ ಒಂದು ತಿಂಗಳಿಗೆ 750 ರೂಪಾಯಿ ಕೊಡೋರು. ತಿಂಗಳಿಗೆ 250 ರೂಪಾಯಿ ಕೊಡೋರು. 5 ರೂಪಾಯಿ ಉಣ್ಣ ಕೊಡೋರು ಒಂದು ದಿನಕ್ಕೆ. ತಿರುಗಿ ಇತ್ತೀಚೆಗೆ ಹಂಗೆ ಮತ್ತೆ ಡ್ರೈವರ್ ಆದ್ಮ್ಯಾಗ ಆಮೇಲೆ 700 ಕೊಡೋರು ತಿಂಗಳಿಗೆ. ಆಮೇಲೆ 800 ಆಯ್ತು, 3000 ಆಯ್ತು, ಆಮೇಲೆ 20,000 ಆಯ್ತು ಸಂಬಳ. ಸರ್ 25 ಬಿಟ್ಬಿಟ್ರಿ? 25 ಬಾಡ ಇದೆ ಕೆಲಸ ಅಂತಂದು. ಈಗ 20 ಸಿಗುತ್ತಾ ಇದ್ರಾಗ ತಿಂಗಳಿಗೆ? ಸರ್ ತಿಂಗಳಿಗೆ 20 ಬೇಡ ಸರ್, ನನಗೆ 10 ಸಿಗಲಿಲ್ಲ. ಒಂದು ವರ್ಷಕ್ಕೆ ರೀ 1 ಲಕ್ಷ ಸಾಕು. ಒಂದು 20 ಸಿಗುತ್ತೆ. ಇದ್ದೂರಾಗಿರ್ತೀರಿ, ಮಕ್ಕಳು ತಾಗಿರ್ತೀರಿ, ಆರಾಮ ಅಡ್ಯಾಡ್ಕೊಂತ. ಈಗ ಏನು ಬೆಳೆಸ್ಬಿಟ್ರಿ ಅಲ್ಲೇ? ಬೆಳೆಸೋರು ಇನ್ನೇನಲ್ಲ, ಮಕ್ಕಳು ಮೊಮ್ಮಕ್ಕಳು ಉಣ್ಣೋದಷ್ಟೇ. ನಮ್ಮ ಕೆಲಸ ನಾವು ಮಾಡೇವಿ, ಅವ್ರು ಉಳಿಸಿ ಅನ್ನೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಈಗ ಕೃಷಿ ಅಂದ್ಕೂಡೇನ ಹೆಂಗಂದ್ರೆ ಸೂರ್ಯಕಾಂತಿ ಹಾಕಿದ್ನು, ಭತ್ತ ಹಾಕಿದ್ನು, ಕಬ್ಬು ಹಾಕಿದ್ನು, ಬಾಳೆ ನಾವು ಹಾಕ್ತೇವೆ, ಎಲ್ಲ ಹಾಕ್ತೇವೆ, ಹಾಕಲ್ಲ ಅನ್ನಂಗಿಲ್ಲ. ಈಗ ಒಮ್ಮೆಟ್ಟು ಈಗ ಮೆಕ್ಕೆಜೋಳ ಹಾಕ್ತೇವ್ರಿ, ಒಂದು ಬೇಡ 50,000 ಬರ್ತದೇನ್ರಿ. ಅದಕ್ಕೆ ಖರ್ಚು ಎಷ್ಟು ಮಾಡಿರ್ತೀವಿ? ಒಂದು 30,000 ಖರ್ಚು ಮಾಡಿಬಿಡ್ತೀವಿ. 25 ಹಿಡ್ತಾರೆ ನೀವು, 25,000 ಖರ್ಚು ಮಾಡ್ತೀವಿ. ಅದು 25,000 ಉದುರ್ತೈತಿ, ಆಳೆ ಎಲ್ಲ ಹೋಗಿ ಉದುರ್ತೈತಿ. ಮತ್ತೆ ಎಷ್ಟು ಖರ್ಚು ಮಾಡೋಕೆ? ಮತ್ತೆ ಇನ್ನೊಂದು ಬೆಳೆ ಹಾಕ್ಬೇಕಾದ್ರೆ ಅದೇ ಥರನೇ ಖರ್ಚು ಮಾಡ್ಬೇಕು. ವರ್ಷಕ್ಕೆ ಏನಲ್ಲ ಒಂದು 30,000 ಉಳಿಬೋದು ನೋಡಿ. 2 ಬೆಳೆ ತಗೋಬೇಕು, ಎಲ್ಲ ಹೋಗಿ ಬೆಳೆಯದ್ದು ಹೋಗಿ, ನೀರಿಂದ ಹೋಗಿ, ಮೋಟ್ರ್ ಖರ್ಚೆಲ್ಲ ಹೋಗಿ. ಈಗ ಇದ್ರಿ ಇದು ನಮಗೆ ಇದು ಜೀರೋ ಇನ್ವೆಸ್ಟ್ಮೆಂಟ್ ರೀ, ಒಮ್ಮೆ ಮಾಡಿರೋದು ಇನ್ವೆಸ್ಟ್ ಈಗ ಜೀರೋ ರೀ. ಜೀರೋ ರೀ, ಕೂಲಿ ಆಳಿಂದ ಹೋಗತ್ರಿ, ಕಾಲಕ್ಕೆ ಎತ್ತದು. ಅದನ್ನೊಂದು ಇನ್ವೆಸ್ಟ್ಮೆಂಟ್ ಏನಲ್ಲ. ನಾವು ನಮಗೆ ಬೇಕಾದ್ರೆ ಗೊಬ್ಬರ ಹಾಕ್ಯಬೋದು, ಸಾವಯವ ಗೊಬ್ಬರ. ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ ನಾನು, ಏನು ಹಾಕಲ್ರಿ, ಸಾವಯವ ಗೊಬ್ಬರ ಇಲ್ಲ. ಆರ್ಗ್ಯಾನಿಕ್ ಗೊಬ್ಬರ ಬಳಸ್ತೀರಿ, ಇದು ಆರ್ಗ್ಯಾನಿಕ್ ಆಗುತ್ತೆ. ಇದೆ ತಪ್ಪಲ ಮಂಗಳೂರು ಮಂಗಳ ಕಂಪ್ನಿ ತರ್ತವ್ರಿ. ಟೊಮೆಟೊ ತಂದು ಸೀದಾ 50 ಚೀಲ ತಂದು ಗಿಡಕ್ಕೆ 3 ಗಿಡಕ್ಕೆ 2 ಗಿಡಕ್ಕೆ ಒಂದೊಂದು ಚೀಲ ಹಾಕ್ತೀವಿ. 1 ಚೀಲ ಹಾಕ್ಬಿಡ್ತೀರಿ. ಅದ್ರ ನಡುವೆ ನೋಡಿದ್ರೆ ಭತ್ತನ ಬೆಳೆದಿರಿ, ಇದು ರಾಗಿ ಬೆಳೆದಿರಿ. ರಾಗಿ ಮತ್ತು ಖಾಲಿ ತಂಪಿಗೆ ತೋಟ ತಂಪಿರ್ಲಿ ಅಂತ. ಮಣ್ಣು ಕಾಯದ ಬೇಡ, ಮಣ್ಣು ಕಾಯದ ಹಂಗಾಗಿ. ಸರ್ ಹಂಗಂದ್ರೆ ನಿಮ್ದು ರಿಟೈರ್ಡ್ ಜೀವನ ಬೇಸ್ ಐತಿ ಸಾಕು ನಮಗೆ. ಹೆಚ್ಚಿಗೆ ಅಲ್ರಿ, ಒಂದು 30 ಎಕರೆ ಮಾಡಿದ್ರೆ ಅಲ್ಲೇ ಇರ್ತಾನೆ. ನಾವು 1 ಎಕರೆ ಮಾಡ್ತಾನೆ ಇಲ್ಲೇ ಅದಾನೆ. ಅವ್ರು 30 ಎಕರೆ ಆಡಿದ್ರೆ ಸರ್ ಆಳು ಜೋಡಿಸ್ಬೇಕು, ಗಳೆ ಜೋಡಿಸ್ಬೇಕು, ನೀವು ಬರ್ರಿ ಅಂತ ಎಲ್ಲ ಆಳಿ ಕೊಡ್ತಾರೆ ಅವರು. ನಿಮ್ಗೆ ಏನು ಟೆನ್ಷನ್? ಸುಮ್ಮನೆ ತಣ್ಣ ಬರ್ತೀರಿ, ನಿದ್ದೆ ಮಾಡ್ತೀರಿ. ಬೇಡ, ಒಂದು CC ಕ್ಯಾಮ್ರಾ ಹಾಕಿಬಿಟ್ರೆ ಇನ್ನೂ ಟೆನ್ಷನ್ ಹೋಗೈತಿ. ಯಾರು ಬಂದಾರ ಯಾರಲ್ಲ ಅಂತ ಗೊತ್ತಾಗ್ಬಿಡ್ತೈತೆ.
ಆದ್ರೆ ಹೌದಲ್ಲ ಸರ್ ನೀವು ಸಿ ಕ್ಯಾಮ್ರಾ ಹಾಕೋ ಪ್ರಯತ್ನ ಮಾಡಿ ಹಾಕ್ಬೇಕ್ರಿ ಅದೊಂದು ಬಟ್ ಮಾಡಿಸ್ಬೇಕು ಮಾಡ್ಬೇಕು ಹ್ಞೂ CC ಕ್ಯಾಮ್ರಾ ಒಂದು ಹಾಕ್ಬೇಕು ಹ್ಞೂ ಕೇಳೇವ್ರಿ ಅದನ್ನ ನೋಡ್ಬೇಕು ಈ ಪಟ್ಟು ಹ್ಞೂ ಅದೊಂದು ಹಾಕ್ಸ್ಬಿಟ್ರೆ ಹ್ಞೂ ಇನ್ನೂ ಸೇಫ್ಟಿ ಆಗುತ್ತೆ ಸುಮ್ಮನೆ ನೀರು ಬಿಡೋದು ಹೋಗೋದು ಸರ್ ಮಾವಿನ ಹಣ್ಣು ತಿಂದಿರಿ ಹ್ಞೂ ಮಾರಿ ಹಣ್ಣು ಈ ತೆಂಗಿನಕಾಯಿ ಒಂದು ಮಾರಾಟನ ಸ್ಟಾರ್ಟ್ ಆದ ಸರ್ ಸಪೋಟ ಸ್ಟಾರ್ಟ್ ಆದ ಸರ್ ಆಮೇಲೆ ಈಗ ಲಿಂಬು ಸ್ಟಾರ್ಟ್ ಆಗ್ಯದ ಸರ್ ಆಮೇಲೆ ಕರಿಬೇವು ಸ್ಟಾರ್ಟ್ ಆಗೈತಿ ಹೌದು ಯಾವಾಗಲೂ ಅಲ್ಲೇ ಯಾವ್ರಿಗೆ ಗ್ರೀನ್ ಆಗ್ಬಿಟ್ಟ ಸರ್ ಅದ ಕರಿಬೇವು ಕರಿಬೇವು ಇದ್ದದ್ದೆ ಸರ್ ಮತ್ತೆ ನಿಮ್ದ್ರಾಗ ನೀರ್ಲಣ್ಣ ಅಂತ ಐತಿ ಅವ್ನು ಮಾರಾಟ ಆತ ಅವು ಇನ್ನೂ ಬಂದಿಲ್ಲ ರಿಪೋರ್ಟ್ ಬಿಡ್ಬೋದು ನೀವು ಈ ಸರಿ ಬರ್ತಾರೆ ಬರ್ತದೆ ಹಲಸು ಬಿಟ್ಟಿದ್ರು ಅಪ್ಪಟ್ಟು ಒಂದು ಗಿಡಕ್ಕೆ 2-3 ಬಿಟ್ಟಿದ್ವ ಮನೆಗೆ ಮಾಡಿ ಮನೆಗೆ ತಿಂದ್ರೆ ಮಾರಾಟ ಏನು ಮಾಡಿಲ್ಲ ಒಂದು 10 ಗಿಡ ಅದಾವಲ್ರಿ ಹಂಗಾಗಿ ಸರ್ ಹಂಗಂದ್ರೆ ಹೆಚ್ಚು ಕಮ್ಮಿ ಎಲ್ಲದರಲ್ಲಿ ಫಲ ಕಂಡ್ರಿ ಈಗ ಎಲ್ಲವೂ ಬಿಟ್ಟಾವ ನೋಡ್ರಿ ಇಂಥವು ಬಿಟ್ಟಲ್ಲ ನಂಗಲ್ಲ 2 ಮಸಾಲೆ ಗಿಡ ಅದಾವು ಅವನು ಬಳಸ್ತಾರೆ ಮಸಾಲೆ ಐತೆ ತಪ್ಪಲ ಐತಲ್ಲ ಅವನು ಮಾರಾಟ ಮಾಡ್ತಾರೆ ಅಂತ ಮಾರಾಟ ಏನು ಕೊಟ್ಟಲ್ಲ ಸರ್ ಅದನ್ನ ಮಾಹಿತಿ ತಿಳ್ಕೊಬೇಕು ಅದ್ ಹೆಂಗ್ ಮಾಡ್ಬೇಕು ಅನ್ನೋದು ತಪ್ಪಲ ಹರಿದು ಹೆಂಗೆ ಒಣಗಿಸ್ಬೇಕು ಯಾವ ಥರ ಕಳಿಸ್ಬೇಕು ಅಂತ ನೀವು ಗೊತ್ತಲ್ರಿ ಗಿಡ ಒಂದು ಬೆಳೆಸೇವಿ ಕಟಿಂಗ್ ಇವತ್ತ ಮಾಡ್ಬೋದು ಅದೇನು ಈ ಹಲಸು ತಿಂದಾಯ್ತು ಸರ್ ಹಣ್ಣು ಮಾವಿನ ಹಣ್ಣು ತಿಂದಾಯ್ತು ಹಣ್ಣು ತಿಂದೇವಿ ಸಪಾಟೆ ಎಂಬಿಟ್ಟಿದೆ 12 ತಿಂಗಳು ತಿಂತೀರಿ ಇದು ಇದ್ದಂಗೆ ನೋಡ್ರಿ ರೆಡಿ ರೆಡಿ ರೀ ಹೌದು ಸರ್ ಹೌದ್ರಿ ಹಿಂದೆಲ್ಲ ಹಂಗ ಅದು ಓದ್ತಾನ ಬಂದ್ಬಿಡ್ತೈತಿ ಇದ್ರಾಗ ಕ್ರಿಕೆಟ್ ಹಾಕ್ಬೇಕ್ರಿ ಕ್ರಿಕೆಟ್ ಅಲ್ಲೈತ್ ನೋಡ್ರಿ ಕ್ರಿಕೆಟ್ ಅದು ಭಾರಿ ಇದೆ ಇದಕ್ಕೆ ಯಾವ್ದಂತಾರೆ ಇದು ಏನ ಅಂತಾರ್ರಿ ಇದಕ್ಕೆ ಇದು ಅಷ್ಟೇನಿರಲ್ರಿ ಅಲ್ಲೈತ್ ನೋಡ್ರಿ ತೂಕ ಬರ್ಬೇಕಂದ್ರ ಅದೇ ಇದು ತೂಕ ರೀ ಹೌದೌದು ಅಂದ್ರೆ ರೌಂಡ್ ಆಗಿರುತ್ತೆ ರೌಂಡ್ ಇರ್ತೈತ್ರಿ ಕ್ರಿಕೆಟ್ ಹೆಂಗಿರುತ್ತೆ ಹಂಗ ಸೇಮ್ ಕ್ರಿಕೆಟ್ ಬಾಲ್ ಇದ್ದಂಗೆ ಇರುತ್ತೆ ರೀ ಓಹ್ ತೂಕ ಬರುತ್ತೆ ತೂಕ ಭಾಳ ರೀ ಅದು ಹಗರ್ ಬರುತ್ತೆ ಅದು ಹಗರ್ ಬರ್ತೈತ್ರಿ ಸಣ್ಣ ಬರ್ತೈತಿ ತಿನ್ನಾಕ ಚಲೋ ರೀ ಇದು ಇದು ತಿನ್ನಕ್ಕೂ ಬೇಸ್ರಿ ರೀ ತಿನ್ನಾಕ ಬೇಸಿ ಅದು ಏನಕ್ಕೆ ಹಣ್ಣು ಮಾಡಿದಾಗ ಇವು ಹೆಂಗೆ ಹಣ್ಣು ಬಂದೈತೆ ಅಂತ ಗೊತ್ತಾಗುತ್ತೆ ರೀ ಸರ್ ಹಿಂಗೆ ಇರ್ಬೇಕು ಹ್ಞೂ ಇದು ಬಂದಿಲ್ಲ ಹ್ಞೂ ಇಲ್ಲ ಉಂಟು ಇದು ಬಂದಿಲ್ಲ ಹ್ಞೂ ಅದು ಹಳದಿ ಕಲರ್ ಬರುತ್ತೆ ರೀ ಇಲ್ಲಿ ಬಂದೈತೆ ನೋಡ್ರಿ ಅದು ಹರಿದ್ರೆ ಹಳದಿ ಬರ್ಬೇಕ್ರಿ ಅದು ಹಿಂಗೆ ಗೀರ್ತಾವಲ್ರಿ ಹಳದಿ ಕಲರ್ ಅಲ್ಲೇ magate ಅಂತ ಲೆಕ್ಕ ಹೋ ಹಂಗ ಹಾಗಾದ್ರೆ ಹಣ್ಣಾಗಲ್ಲ ಸರ್ ಹಚ್ಚಿದ ಎಷ್ಟು ವರ್ಷಕ್ಕೆ ಬಂದ್ಬಿಡ್ತಿದೆ ಹಣ್ಣು ತಿನ್ನಕ್ಕೆ 3 ವರ್ಷಕ್ಕೆ ಚಲೋ 3 ವರ್ಷಕ್ಕೆ ಬಂದ್ಬಿಡ್ತೀರಿ 3 ವರ್ಷಕ್ಕೆ ಅಲ್ಲೇ ಚಲೋನ ಇರ್ತೈತೆ ಹಂಗೆ ಸಣ್ಣ ಕರಿಬೇವು ಹಚ್ಚಿದ ಕೂಡಲೇ ಸ್ಟಾರ್ಟ್ ಅದೇ 3 ತಿಂಗಳು ಚಲೋ ಅದು ಕಟ್ ಮಾಡೋದು ಹೊಡೆಯೋದು ತೆಂಗಿನ ಗಿಡ ಸರ್ ತೆಂಗಿನ ಗಿಡ 5 ವರ್ಷ ರೀ ಲಿಂಬೆ ಸರ್ ನಿಂಬೆ 5 ವರ್ಷ ರೀ 5 ವರ್ಷ ಇವೆಲ್ಲ ಸ್ಟಾರ್ಟ್ ಅದಾವ್ರಿ ಸರ್ ಈಗ ಲಿಂಬೆ ಎಲ್ಲ ಎಲ್ಲ ಐತಲ್ರಿ ನಿಂಬೆ ಐತಿ ಕರಿಬೇವು ತೊಗೊಂಡ್ರಿ ಸರ್ ಆದಾಯ ನೋಡ್ರಿ ಸರ್ ಸರ್ ಇವು ವೆರೈಟಿ ಬೇರೆ ಅದಾವ್ರೆ ದಪ್ಪ ಅನ್ನೋದವು ಅಂತ ಐತ್ರಿ ಒಂದು ಯಾವ್ದು ಇನ್ನೂ ಹೇಳ್ತಾರ್ರಿ ಅವು ಹೆಸರು ನಮಗೆ ಗೊತ್ತಾಗಲ್ಲ ಈಗ ನಾವು ತರ ಮುಂದೆ ಇಂಥ ಬೈರಿ ಅಂತಾರೆ ಗಜ ನಿಂಬೆ ಜಾಸ್ತಿ ಇರೋದ್ರಿ ಲೈಟ್ ನೋಡ್ರಿ ಗಜ ನಿಂಬೆ ಹೋ ಇದೆಲ್ಲ ಗಜ ನಿಂಬೆ ಇದ್ರಿ ನೋಡ್ರಿ ಸ್ನೇಹಿತರೆ ಇವರು ಕಂಡದ್ದು ಕನಸು ಏನಪ್ಪ ಅಂತಂದ್ರೆ ನಾನು ಒಬ್ಬ ಡ್ರೈವರ್ ಆಗಿ ಇನ್ನೊಬ್ರು ತೋಟದಾಗ ಯಾಕೆ ಇರಬೇಕು ನನ್ನ ತೋಟಕ್ಕೆ ನಮ್ಮ ಡ್ರೈವರ್ಸ್ ಯಾರು ನಮ್ಮ KSRTC ಆಗಿರಲಿ ಲಾರಿ ಡ್ರೈವರ್ಸ್ ಆಗಿರಲಿ ಬರಲಿ ನಾನು ನೆರಳಿಗೆ ಹೆಂಗೆ ಪೆಚ್ಚಾಡಿದೆ ಹಂಗೆ ಅವ್ರು ಪೆಚ್ಚಾಡ ಬೇಡ ನಂದು ರಸ್ತೆ ಮೇನ್ ರಸ್ತೆದಾಗ ಇರುವಂಥವು ತೋಟ ಅಂತೇಳಿ ಅವ್ರೊಂದು ಪ್ಲಾನ್ ಮಾಡಿಕೊಂಡು ಸೊ ಆರ್ಗ್ಯಾನಿಕ್ಕಾಗೆ ಅವರು ಏನು ಮಾಡ್ಯಾರ ಎಲ್ಲ ವೆರೈಟಿ ಬೆಳೆದಾರ ಈಗ 3 ವರ್ಷ ನಾನು ನೆಮ್ಮದಿ ಐತಿ ನಾ 250 ರೂಪಾಯಿಗೆ ದುಡಿದೆ 20,000ವರೆಗೂ ಪೇಮೆಂಟ್ ತೊಗೊಂಡೆ ಇದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದೇ ನನ್ನ ನೆಮ್ಮದಿ ಜೀವನ ಅನಿಸುತ್ತೆ ನಾನು ಆರಾಮಾಗಿದ್ದೀನಿ ಈ ಕರಿಬೇವು ಆಗುತ್ತೆ ಲಿಂಬೆ ಮಾರ್ತೀನಿ ತೆಂಗು ಮಾರಾಟ ಮಾಡಕತ್ತೀನಿ ಮನೆಗೆ ತಿನ್ನಕ್ಕಂತಂದ್ರೆ ಸಪೋರ್ಟನ್ನು ಮಾರೀನಿ ತಿನ್ಬೇಕಂತಂದ್ರೆ ಸದ್ಯ ಮಾವು ತಿಂದೀನಿ ಹಲಸು ತಿಂದೀನಿ ಅಂತಾರೆ ಹೇಳ್ತಾರೆ ಇವಿಷ್ಟು ನನಗೆ ನೆಮ್ಮದಿ ಕೊಟ್ಟಿದ್ದು ಈಗ ಮಕ್ಕಳು ಊಟ ಮಾಡ್ಯಾರ ಮೊಮ್ಮಕ್ಕಳು ಊಟ ಮಾಡಲಿ ನನ್ನ ತೋಟದಾಗ ಅನ್ನೋದು ಅವ್ರ ಒಂದು ಖುಷಿ ಅದ ಒಂದು ನೆಮ್ಮದಿಯ ಜೀವನ ಅಂತ ಹೇಳ್ತಾರೆ ಈ ಡ್ರೈವರ್ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ